ಮೊದಲು ಸಾರಿ ಕೇಳಿಸ್ರೋ ವಿಡಿಯೋ ಮಾಡಿ ಕಳಿಸ್ರೋ. ಅವನು ಸಾರಿ ಕೇಳಿದ ವಿಡಿಯೋನ ಸೋಷಿಯಲ್ ಮೀಡಿಯಾಗೆ ಹಾಕ್ರೋ. ಪುಂಡ ಶಿಷ್ಯರಿಗೆ ದರ್ಶನ್ ಫರ್ಮಾನು. ಅಬ್ಬಾ, ಎಂಥ ವಿಕೃತಿ! ಅನುಭವಿಸಲೇಬೇಕು, ಬೇರೆ ದಾರಿ ಇಲ್ಲ. ಜೈಲಲ್ಲಾದ್ರೂ ಬದಲಾಗತ್ತಾ ಮನಸ್ಥಿತಿ? ಇದು ಕರ್ನಾಟಕದ ನಂಬರ್ 1 ಫಿಲ್ಮ್ ಶೋ ಸಿನಿ ಅಡ್ಡಾ ಸ್ಪೆಷಲ್ ಕರುಣೆ ಇಲ್ಲದ ಕಣ್ಣು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆಘಾತ ಮೂಡಿಸುವಂತ ಹೊಸ ಸುದ್ದಿಯೊಂದು ಸಿಕ್ಕಿದೆ. ದರ್ಶನ್ ಅಂಡ್ ಗ್ಯಾಂಗ್ ಮಾಡಿದ್ದ ಆ ಪ್ಲಾನ್ ವರ್ಕೌಟ್ ಆಗಿದ್ರೆ ರೇಣುಕಾಸ್ವಾಮಿ ಬದುಕಿರುತ್ತಿದ್ದ. ಆದ್ರೆ ಗ್ಯಾಂಗ್ ಮಾಡಿದ್ದ ಪ್ಲಾನ್ ಸಕ್ಸಸ್ ಆಗಲಿಲ್ಲ. ಕಾರಣ, ಭೀಕರವಾಗಿ ಹಲ್ಲೆಗೆ ಒಳಗಾಗಿದ್ದ ರೇಣುಕಾಸ್ವಾಮಿ ಆ ಪ್ಲಾನ್ಗೆ ಸ್ಪಂದಿಸಲೇ ಇಲ್ಲ. ಕೂರಲು ಆಗದೆ ನಿಲ್ಲೋಕೂ ಬಾರದ ಸ್ಥಿತಿಯಲ್ಲಿದ್ದ ರೇಣುಕಾಸ್ವಾಮಿಗೆ ದರ್ಶನ್ ಅಂಡ್ ಗ್ಯಾಂಗ್ ಮಾಡಿದ್ದ ಪ್ಲಾನ್ ಏನು? ಪ್ರಾಣ ಪಕ್ಷಿ ಹಾರೋ ಮುನ್ನ ದರ್ಶನ್ ಅಂಡ್ ಗ್ಯಾಂಗ್ ಅಂತಹದ್ದೊಂದು ಪ್ರಯತ್ನಕ್ಕೆ ಕೈ ಹಾಕಿದ್ಯಾಕೆ? ಅಂತಹ ನೀಚ ಮನಸ್ಥಿತಿಯಾದ್ರೂ ಗ್ಯಾಂಗ್ಗೆ ಬಂದದ್ದು ಹೇಗೆ? ಇದು ಸ್ವತಃ ದರ್ಶನ್ ಕೊಟ್ಟಿದ್ದ ಹುಕುಮಾಗಿತ್ತಾ? ಈಗ ಬರ್ತಿದೆ ನಿಮ್ಮ ಮುಂದೆ ಸಿನಿ ಅಡ್ಡದಿಂದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಮೊದಲು ಸಾರಿ ಕೇಳಿಸ್ರೋ, ವಿಡಿಯೋ ಮಾಡಿ ಕಳಿಸ್ರೋ. ಅವನು ಸಾರಿ ಕೇಳಿದ ವಿಡಿಯೋನ ಸೋಷಿಯಲ್ ಮೀಡಿಯಾಗೆ ಹಾಕ್ರೋ. ರೇಣುಕಾಸ್ವಾಮಿ ಪವಿತ್ರ ಗೌಡಳಿಗೆ ಅಶ್ಲೀಲವಾದಂತಹ ಒಂದು ಮೆಸೇಜ್ ಅನ್ನ ಹಾಗೆ ಒಂದು ಫೋಟೋವನ್ನ ಕಳಿಸಿದ್ದ ಎನ್ನಲಾಗಿತ್ತು. ಈ ಹಿನ್ನೆಲೆಯಲ್ಲಿಯೇ ರೇಣುಕಾಸ್ವಾಮಿಯನ್ನ ಕರೆತಂದು ಹಲ್ಲೆಯನ್ನ ನಡೆಸಲಾಗಿತ್ತು. ಆತನ ಮೇಲೆ ಹಲ್ಲೆಯನ್ನ ನಡೆಸಿದ ನಂತರ ಡಿ ಅಂಡ್ ಗ್ಯಾಂಗ್ ಆತನಿಂದ ಒಂದು ಕ್ಷಮಾಪಣಾ ವಿಡಿಯೋವನ್ನ ಮಾಡಿಸ್ಬೇಕು ಅನ್ನೋದು ಅವರ ಪ್ಲಾನ್ ಆಗಿತ್ತು. ಹೀಗಾಗಿ ಈ ಪ್ರಕರಣದಲ್ಲಿ ವಿಡಿಯೋವನ್ನ ಇವರು ಮಾಡಿಸಿದ್ರ, ವಿಡಿಯೋ ಮಾಡಿಸೋದಕ್ಕೆ ಯಾವ ರೀತಿ ಶ್ರಮ ಹಾಕಿದ್ರು, ಇದರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ನೋಡಿ. ದರ್ಶನ್ ಅಂಡ್ ಗ್ಯಾಂಗ್ ಮಾಡಿದೆ ಎನ್ನಲಾದ ರೇಣುಕಾಸ್ವಾಮಿಯ ಹತ್ಯಾ ಪ್ರಕರಣ ದಿನದಿಂದ ದಿನಕ್ಕೆ ರೋಚಕ ತಿರುವು ಪಡೆದುಕೊಳ್ತಿದೆ. ಬಗೆದಷ್ಟು ದರ್ಶನ್ ಅಂಡ್ ಗ್ಯಾಂಗ್ನ ನೀಚ ಕೃತ್ಯಗಳು ಬಯಲಾಗ್ತಾನೇ ಇವೆ. ಸ್ವತಃ ತನಿಖಾಧಿಕಾರಿಗಳೇ ಅವುಗಳನ್ನ ಕೇಳಿ ಬೆಚ್ಚಿ ಬೀಳ್ತಿದ್ದಾರೆ. ನಟೋರಿಯಸ್ ಗ್ಯಾಂಗ್ನಲ್ಲಿರೋ ಅಷ್ಟು ಲಕ್ಷಣಗಳು ಡಿ ಗ್ಯಾಂಗ್ನಲ್ಲಿವೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿವೆ. ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಪುಸಲಾಯಿಸಿ ಬೆಂಗಳೂರಿಗೆ ಕರೆತಂದಿದ್ದ ಈ ಕೆಡಿ ಗ್ಯಾಂಗ್ ಆರ್ಆರ್ ನಗರ ಶೆಡ್ನಲ್ಲಿ ನಡೆದುಕೊಂಡ ರೀತಿ ರಾಕ್ಷಸತನವನ್ನು ಮೀರಿಸುವಂಥದ್ದು. ಸಮಾಜದ ಮುಂದೆ ಗಣ್ಯರೆಂದು ನಡೆದುಕೊಂಡಿದ್ದ ಇವರಿಗೆಲ್ಲ ಇಂತಹ ಮನಸ್ಥಿತಿ ಬಂದಿದ್ದು ಹೇಗೆ ಅನ್ನೋ ಆತಂಕ ಎಲ್ಲರದ್ದು. ನಿಜಕ್ಕೂ ಆ ಗ್ಯಾಂಗ್ ಆ ರೀತಿಯಲ್ಲಿ ಪ್ಲಾನ್ ಮಾಡಿತ್ತ? ಹೌದು ಅಂತಿವೆ ತನಿಖೆಯಲ್ಲಿ ಕಂಡುಬಂದ ಅಂಶಗಳು. ಕ್ಷುಲ್ಲಕ ಕಾರಣಕ್ಕಾಗಿ ನಡೆದ ಹತ್ಯೆ ಇದು. ದರ್ಶನ್ ಮನಸ್ಸು ಮಾಡಿದ್ರೆ ತಾವೂ ಜೈಲಿಗೆ ಹೋಗಬೇಕಾಗಿರ್ಲಿಲ್ಲ, ಇತರರನ್ನೂ ತನ್ನೊಂದಿಗೆ ಜೈಲಿಗೆ ಕರೆದುಕೊಂಡು ಹೋಗ್ತಿರ್ಲಿಲ್ಲ. ಅವರ ದೈನಂದಿನ ಭಾಷೆಯಂತೆ ರೇಣುಕಾಸ್ವಾಮಿಗೆ ಬೈದು ಬುದ್ಧಿ ಹೇಳಿದ್ರೆ ಇಂದು ಎಲ್ಲರೂ ನೆಮ್ಮದಿಯಿಂದ ಇರ್ಬೋದಿತ್ತು. ಮತ್ತಷ್ಟು ಪಾರ್ಟಿಗಳು, ಶೂಟಿಂಗ್, ಕಾರ್ಯಕ್ರಮ ಅಂತ ದರ್ಶನ್ ಸಂಭ್ರಮಿಸಬಹುದಿತ್ತು. ಆದ್ರೆ ಹಾಗೆ ಮಾಡ್ಲಿಲ್ಲ. ಆಪ್ತ ಸ್ನೇಹಿತೆಯನ್ನ ಮೆಚ್ಚಿಸೋದಕ್ಕೆ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿಸಲಾಗಿದೆ ಅನ್ನೋ ಆರೋಪ ದರ್ಶನ್ ಮೇಲಿದೆ. ಆಪ್ತ ಸ್ನೇಹಿತೆ ಪವಿತ್ರ ಗೌಡಗೆ ಗಿಫ್ಟ್ ಕೊಡೋಕೆ ಹೋಗಿ ಇವತ್ತು ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುದ್ದೆ ಮುರಿತಿದ್ದಾರೆ ಅನ್ನೋದು ತನಿಖಾ ವೇಳೆಯಲ್ಲಿ ಬಹಿರಂಗವಾದ ಅಂಶ. ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕರೆದುಕೊಂಡು ಬಂದಿದ್ದು ಕೊಲ್ಲೋಕೆ ಅಲ್ಲ ಅನ್ನೋ ಮಾಹಿತಿಯನ್ನ ತನಿಖಾಧಿಕಾರಿಗಳ ಮುಂದೆ ಈಗಾಗಲೇ ಡಿ ಗ್ಯಾಂಗ್ ಹೇಳ್ಕೊಂಡಿದೆ. ಹಾಗಾದ್ರೆ ಹತ್ಯೆ ಮಾಡಿದ್ದು ಯಾಕೆ ಅನ್ನೋ ಪ್ರಶ್ನೆಗೆ ಒಬ್ಬೊಬ್ಬರದ್ದು ಒಂದೊಂದು ವರ್ಷೆ. ಅದರಲ್ಲೂ ಅಷ್ಟೊಂದು ಕ್ರೂರವಾಗಿ ಕೊಲ್ಲೋಕೆ ಕಾರಣ ಏನು ಅನ್ನೋ ಪ್ರಶ್ನೆಗೆ ಎಲ್ಲರದ್ದು ದಿವ್ಯ ಮೌನ. ರೇಣುಕಾಸ್ವಾಮಿ ಹತ್ಯೆ ಕುರಿತಂತೆ ದಿನಕ್ಕೊಂದು ಮಾಹಿತಿ ಹೊರಬೀಳ್ತಿದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಉಲ್ಲೇಖವಾದಂತಹ ಅಷ್ಟೂ ಅಂಶಗಳು ನಿಜವಾಗ್ತಿವೆ. ರೇಣುಕಾಸ್ವಾಮಿಯನ್ನ ಭೀಕರವಾಗಿಯೇ ಹತ್ಯೆ ಮಾಡಿರೋ ಡಿ ಗ್ಯಾಂಗ್ ಮಾಡಿಕೊಂಡ ಪ್ಲಾನ್ಗಳ ಪಟ್ಟಿ ಒಂದೊಂದೇ ಆಚೆ ಬರ್ತಿವೆ. ದರ್ಶನ್ ಅಂಡ್ ಗ್ಯಾಂಗ್ ಮೇಲೆ ಮತ್ತಷ್ಟು ಕೋಪ ಹೆಚ್ಚಾಗಲು ಕಾರಣವಾಗ್ತಿವೆ. ರೇಣುಕಾಸ್ವಾಮಿಯನ್ನ ಆರ್ಆರ್ ನಗರ ಶೆಡ್ಗೆ ಕರೆದುಕೊಂಡು ಬಂದಾಗ ದರ್ಶನ್ ಅಂಡ್ ಗ್ಯಾಂಗ್ ಮನಸೋ ಇಚ್ಛೆ ಹಲ್ಲೆ ಮಾಡಿದೆ ಅನ್ನೋಕೆ ಪೋಸ್ಟ್ ಮಾರ್ಟಮ್ ವರದಿಯೇ ಸಾಕು. ರೇಣುಕಾಸ್ವಾಮಿ ದೇಹದ ಮೇಲೆ 34 ಗಾಯದ ಗುರುತುಗಳಿವೆ. ಬರೋಬ್ಬರಿ 5 ತಾಸುಗಳ ಕಾಲ ಡಿ ಗ್ಯಾಂಗ್ ರೇಣುಕಾಸ್ವಾಮಿನ ಟಾರ್ಚರ್ ಮಾಡಿದೆ. ದರ್ಶನ್ ಅಂಡ್ ಗ್ಯಾಂಗ್ ಕೊಟ್ಟ ಒಂದೊಂದು ಏಟಿಗೂ ರೇಣುಕಾಸ್ವಾಮಿ ಕುಸಿದು ಹೋಗಿದ್ದಾರೆ. ಕೂರೋಕೂ ಆಗದೆ ಇರುವಂತಹ ಸ್ಥಿತಿಗೆ ರೇಣುಕಾಸ್ವಾಮಿನ ತಂದು ಒಂದು ಪ್ಲಾನ್ ಮಾಡಿದೆ ದರ್ಶನ್ ಅಂಡ್ ಗ್ಯಾಂಗ್. ಅದು ಅಂತೆಂಥ ಪ್ಲಾನ್ ಅಲ್ಲ. ನೀಚ ಮನಸ್ಥಿತಿಯವರು ಮಾತ್ರ ಆ ರೀತಿಯಾಗಿ ಯೋಚಿಸೋಕೆ ಸಾಧ್ಯ ಅನ್ನುವಂಥ ಪ್ಲಾನ್. ನಿಲ್ಲೋಕೂ ಆಗದ ಸ್ಥಿತಿಯಲ್ಲಿದ್ದ ರೇಣುಕಾಸ್ವಾಮಿಯನ್ನ ಬಲವಂತವಾಗಿ ಎದ್ದು ನಿಲ್ಲಿಸಿ ವಿಡಿಯೋ ಮಾಡುವಂಥ ಕೆಲಸಕ್ಕೆ ಮುಂದಾಗಿತ್ತಂತೆ ಈ ಕೆಡಿ ಗ್ಯಾಂಗ್. ಪುಂಡ ಶಿಷ್ಯರಿಗೆ ದರ್ಶನ್ ಫರ್ಮಾನು. ಅಬ್ಬಾ, ಎಂಥ ವಿಕೃತಿ! ಅನುಭವಿಸಲೇಬೇಕು, ಬೇರೆ ದಾರಿ ಇಲ್ಲ. ಜೈಲಲ್ಲಾದರೂ ಬದಲಾಗುತ್ತಾ ಮನಸ್ಥಿತಿ?
ಆರ್ಆರ್ ನಗರದ ಶೆಡ್ನಲ್ಲಿ ನಡೆಯುತ್ತಿದ್ದ ಪ್ರತಿ ವಿಷಯವನ್ನು ಫೋನ್ ಮೂಲಕ ದರ್ಶನ್ಗೆ ತಿಳಿಸುತ್ತಿದ್ರು ಶಿಷ್ಯರು. ಸ್ಟೋನಿ ಬ್ರೂಕ್ ಅಡ್ಡದಲ್ಲಿ ಆಪ್ತರ ಜೊತೆ ಪಾರ್ಟಿ ಮಾಡ್ತಿದ್ದ ದರ್ಶನ್ ಶಿಷ್ಯರಾಡುವ ಮಾತು ಕೇಳಿ ಡಬಲ್ ಎಂಜಾಯ್ ಮಾಡ್ತಿದ್ರು. ದರ್ಶನ್ಗೆ ಕಾಲ್ ಬಂದಾಗೆಲ್ಲ ಶೆಡ್ನಲ್ಲಿ ಟಾರ್ಚರ್ ಮಾಡೋ ರೀತಿ ಬದಲಾಗಿರ್ತಿತ್ತು. ದರ್ಶನ್ರನ್ನ ಮೆಚ್ಚಿಸೋಕೆ ರೇಣುಕಾಸ್ವಾಮಿಗೆ ಡಿಸೈನ್ ರೀತಿಯಲ್ಲಿ ಹಿಂಸೆ ನೀಡಲಾಗ್ತಿತ್ತು. ಇನ್ನೇನು ರೇಣುಕಾಸ್ವಾಮಿ ದೇಹ ಹಣ್ಗಾಯ್ ನೀರ್ಗಾಯ್ ಆಗೋ ಹೊತ್ತಲ್ಲಿ ಶಿಷ್ಯರಿಗೆ ದರ್ಶನ್ ಫರ್ಮಾನ್ ಹೊಡೆಸ್ಬಿಟ್ಟಿದ್ರು. ಅದು ಅಂತಿಂಥ ಫರ್ಮಾನ್ ಅಲ್ಲ, ಮನುಷ್ಯರಲ್ಲದ ಮನುಷ್ಯರು ಯೋಚಿಸೋ ಐಡಿಯಾ ಅದು. ಬಾಸ್ ಹೇಳಿದಂತೆ ಮಾಡಲು ಶಿಷ್ಯರು ಭರ್ಜರಿ ಪ್ಲಾನ್ ಮಾಡ್ಕೊಂಡ್ರು. ಆದ್ರೆ ಪ್ಲಾನ್ ಸಕ್ಸಸ್ ಆಗ್ಲಿಲ್ಲ. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿಕೊಂಡು ಬಂದಿದ್ದೆ ಪವಿತ್ರ ಗೌಡ ಎಂಬ ಸುಂದರಿಗಾಗಿ. ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಕಳುಹಿಸಿದ್ದ ಅನ್ನೋ ಕಾರಣ ಅದರ ಹಿಂದಿತ್ತು. ಪವಿತ್ರ ಗೌಡಗೆ ಖುಷಿ ಪಡಿಸೋಕೆ ರೇಣುಕಾಸ್ವಾಮಿಗೆ 4 ತದಕಿ ಅವನಿಂದ ಅಪಾಲಜಿ ವಿಡಿಯೋ ಮಾಡಿಸೋ ಪ್ಲಾನ್ ದರ್ಶನ್ ರದ್ದಾಗಿತ್ತು. ನಿರಂತರ 5 ತಾಸುಗಳ ಕಾಲ ಮನಸೋ ಇಚ್ಛೆ ಹೊಡೆದಿದ್ದ ದರ್ಶನ್ ಶಿಷ್ಯರು ದರ್ಶನ್ ಹೇಳಿದಂತೆ ಅಪಾಲಜಿ ವಿಡಿಯೋ ಶೂಟ್ ಮಾಡೋಕೆ ಮುಂದಾದ್ರು. ಅಸ್ವಸ್ಥನಾಗಿ ನೆಲಕ್ಕೆ ಉರುಳಿದ್ದ ರೇಣುಕಾಸ್ವಾಮಿಯನ್ನ ಅನಾಮತ್ತಾಗಿ ಇಬ್ಬರು ಎತ್ತಿ ಕೂರ್ಸಿದ್ರು. ಮಣ್ಣು ಮೆತ್ಕೊಂಡಿದ್ದ ಬಟ್ಟೆಯನ್ನ ನೀಟ್ ಮಾಡಿದ್ರು. ತಲೆಗೂದಲು ಸರಿಪಡಿಸಿದ್ರು. ಕ್ಷಮೆ ಕೇಳು ಅನ್ನೋ ಧಿಮಾಕಿ ಮಾತುಗಳನ್ನು ಅಲ್ಲಿದ್ದವರು ಆಡಿದ್ರು. ರೇಣುಕಾಸ್ವಾಮಿ ನಾಲಿಗೆಯಿಂದ ಒಂದೇ ಒಂದು ಪದ ಹೊರಡ್ಲಿಲ್ಲ. ರೇಣುಕಾಸ್ವಾಮಿ ನಾಲಿಗೆಯಿಂದ ಒಂದೇ ಒಂದು ಪದ ಬಾರದೆ ಇರುವಷ್ಟು ನಿತ್ರಾಣಗೊಂಡಿದ್ದ. ಮುಂದೆ ನಿಂತಿದ್ದವರು ವಿಡಿಯೋ ಮಾಡ್ತಾರೆ ಅನ್ನೋ ಅಸ್ಪಷ್ಟ ಚಿತ್ರಣ. ಇವತ್ತು ರೆಸ್ಟ್ ತಗೊಳ್ಳಿ, ನಾಳೆ ವಿಡಿಯೋ ಮಾಡಿಸೋಣ ಅನ್ನೋ ಮಮಕಾರ ಬೇರೆ. ತಾವು ಅಂದ್ಕೊಂಡಿದ್ದ ವಿಡಿಯೋ ನಾಳೆ ಸಿಗುತ್ತದೆ ಅನ್ನೋ ನಂಬಿಕೆ ದರ್ಶನ್ ಶಿಷ್ಯರದ್ದಾಗಿತ್ತು. ಆ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡೋ ಪ್ಲಾನ್ ಕೂಡ ಆಗಿತ್ತು. ಆದ್ರೆ ಅವರ ಪ್ಲಾನ್ ಉಲ್ಟಾ ಆಗ್ಬಿಡ್ತು. ನಾಳೆ ವಿಡಿಯೋ ಮಾಡೋಣ ಅಂತ ಹೇಳಿದ ಮರುಕ್ಷಣದಲ್ಲೇ ರೇಣುಕಾಸ್ವಾಮಿ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಅದನ್ನು ನೋಡಿ ಗಾಬರಿ ಆಗ್ಬಿಟ್ರು ದರ್ಶನ್ ಅಂಡ್ ಗ್ಯಾಂಗ್. ಅಲ್ಲಿಂದ ನಡೆದಿದ್ದು ಮತ್ತೊಂದು ಡ್ರಾಮಾ. ಅದು ಅಂತಿಂಥ ಡ್ರಾಮಾ ಅಲ್ಲ, ಹೈ ಡ್ರಾಮಾ. ಜೂನ್ 8ನೇ ತಾರೀಕು ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿ ಕರ್ತಂದು ಆರ್ಆರ್ ನಗರದ ಶೆಡ್ನಲ್ಲಿಟ್ಟು ಹಲ್ಲೆಯನ್ನು ನಡೆಸ್ತಾರೆ. ಯಾವಾಗ ಹಲ್ಲೆಯನ್ನು ನಡೆಸಿದ್ರು ಅದಾಗಲೇ ರೇಣುಕಾಸ್ವಾಮಿ ನಿತ್ರಾಣನಾಗ್ತಾನೆ. ಮತ್ತು ಆತನಿಂದ ಒಂದು ಕ್ಷಮಾಪಣಾ ವಿಡಿಯೋವನ್ನು ಮಾಡಿಸ್ಕೊಳ್ಬೇಕು. ಆ ಮೂಲಕ ಆ ವಿಡಿಯೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡಬೇಕು. ಆ ಮುಖಾಂತರ ವೈರಲ್ ಮಾಡಿ ಈತ ತಾನು ಮಾಡಿದಂತಹ ತಪ್ಪಿಗೆ ಕ್ಷಮೆಯನ್ನು ಕೇಳ್ದ ಅನ್ನೋ ನಿಟ್ಟಿನಲ್ಲಿ ಒಂದು ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡೋ ನಿಟ್ಟಿನಲ್ಲಿ ಡಿ ಆ್ಯಂಡ್ ಗ್ಯಾಂಗ್ ಶ್ರಮವನ್ನು ಹಾಕ್ತಾರೆ. ಏಟು ತಿಂದೋ ಏನೋ ಆತ ಅದಾಗಲೇ ಅನ್ಕಾನ್ಷಿಯಸ್ ಆಗಿದ್ನೋ ಅಥವಾ ನಿತ್ರಾಣನಾಗಿದ್ನೋ ಗೊತ್ತಿಲ್ಲ. ಯಾವಾಗ ಇವರ ಏಟಿಗೆ ಆತ ನಿತ್ರಾಣನಾಗಿದ್ದ. ಒಂದು ಕಡೆ ಇಬ್ಬರು ಹಿಡ್ಕೊಂಡು ಆತನಿಂದ ವಿಡಿಯೋವನ್ನು ಮಾಡಿಸಿ ಆತನಿಂದ ಕ್ಷಮಾಪಣೆ ಹೇಳಿಕೆಯನ್ನು ಕೇಳಿಸಿ ಅದನ್ನು ವಿಡಿಯೋ ಮಾಡುವ ಇವರ ಶ್ರಮ ಏನಿತ್ತು ಅದು ವಿಫಲ ಆಯಿತು. ಆತನಿಂದ ವಿಡಿಯೋವನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಹೀಗಾಗಿ ಎಳೆದು ಆತನನ್ನು ಸೆಕ್ಯೂರಿಟಿ ರೂಮ್ಗೆ ಹಾಕ್ರೋ, ನಾಳೆ ನೋಡ್ಕೊಳ್ಳೋಣ ಅನ್ನೋ ಮಟ್ಟಿಗೆ ಅಲ್ಲಿಂದ ಆ ಡಿ ಗ್ಯಾಂಗ್ ಹೊರಡ್ತಾರೆ. ಅದಾಗಲೇ ಇವರ ಏಟನ್ನು ತಾಳಲಾರದೆ ನಿತ್ರಾಣಗೊಂಡಿದ್ದಂತಹ ರೇಣುಕಾಸ್ವಾಮಿ ಅಲ್ಲೇ ಸಾವನ್ನು ಕೂಡ ಅಪ್ತಾರೆ. ಎಲ್ಲೋ ಒಂದು ಕಡೆ ಇವರ ಇಂಟೆನ್ಷನ್ ಏನಿತ್ತು ಅಂತ ಹೇಳಿದ್ರೆ ಒಂದು ವಿಡಿಯೋವನ್ನು ಮಾಡಿಸಿ ಈತ ತಪ್ಪು ಕೇಳಿದ್ದಾನೆ, ಅಂದರೆ ತಪ್ಪು ಮಾಡಿದ್ದಾನೆ, ಹೀಗಾಗಿ ಕ್ಷಮಾಪಣೆಯನ್ನು ಕೇಳಿದ್ದಾನೆ ಅನ್ನೋ ನಿಟ್ಟಿನಲ್ಲಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಕಿತ್ತು. ಆ ಮುಖಾಂತರ ಒಂದಷ್ಟು ಹವಾವನ್ನು ಭಯವನ್ನು ಉಡಿಸೋದಕ್ಕೆ ಪ್ರಯತ್ನವನ್ನು ಡಿ ಗ್ಯಾಂಗ್ ಮಾಡಿತ್ತು. ಆದರೆ ಅದು ಕಾರ್ಯಸಾಧುವಾಗಿಲ್ಲ. ರೇಣುಕಾಸ್ವಾಮಿಯನ್ನ ಸೆಕ್ಯೂರಿಟಿ ರೂಮ್ಗೆ ತಂದು ಹಾಕೋದ್ರೊಳಗೆ ಆತನ ದೇಹ ತಣ್ಣಗಾಗಿತ್ತು. ಇತ್ತ ದರ್ಶನ್ ನಶೆಯೂ ಇಳಿದಿತ್ತು. ದೇಹವನ್ನು ಮೋರಿಗೆ ಬಿಸಾಡುವಂಥ ಮತ್ತೊಂದು ಮೆಗಾ ಪ್ಲಾನ್ ಸಿದ್ಧವಾಯಿತು. ಈ ಪ್ರಕರಣದಲ್ಲಿ ದರ್ಶನ್ ಹೆಸರು ಕೇಳಿ ಬರದಂತೆ ಪಕ್ಕಾ ಪ್ಲಾನ್ ಮಾಡಲಾಯಿತು. ಬಾಡಿ ಬಿಸಾಕೋದಕ್ಕೆ ಹುಡುಗರು ಹೊರಟ್ರು. ಇತ್ತ ನಕಲಿ ಕೊಲೆಗಾರರ ಪಾತ್ರಗಳು ಸೃಷ್ಟಿಯಾದವು. ಅವರಿಗೆ ಹಣದ ಆಮಿಷ ತೋರಿಸಿ ಪೊಲೀಸರಿಗೆ ಸರೆಂಡರ್ ಆಗುವಂಥ ದೃಶ್ಯ ಹೆಣೆಯಲಾಯಿತು. ಪೊಲೀಸರಿಗೆ ಸರೆಂಡರ್ ಆದ ನಕಲಿ ಕೊಲೆಗಾರರೇ ಈಗ ಎಲ್ಲರ ಕುತ್ತಿಗೆಗೆ ತಂದಿಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನೋ ಮಾಹಿತಿಯನ್ನೇ ಕಕ್ಕಿ ತಾವೂ ಸೇರಿದಂತೆ ಇತರರನ್ನು ಜೈಲಿಗೆ ಕಳುಹಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ ಇನ್ನೂ ಏನೆಲ್ಲಾ ಪ್ಲಾನ್ ಮಾಡಿತ್ತೋ ಕಾದ್ ನೋಡಬೇಕು. ಶರಣು ಹುಲ್ಲೂರು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.